ತುಂಬ ಚೆನ್ನಾಗಿದೆ. ದತ್ತಣ್ಣ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಈ ಫಿಲಮಲ್ಲಿ ನೋಡಿದ್ಮೇಲೆ ನಾನು ನನ್ನ ಲವರ್ಗೂ ವಿಚ್ಛೇದನ ಕೊಡಲ್ಲ, ನನ್ನ ಮುಂದೆ ಮದುವೆ ಆಗಿ ಹುಡುಗಿಗೂ ವಿಚ್ಛೇದನ ಕೊಡೋಕ್ಕೆ ಬಿಡಲ್ಲ. ಆ ಥರ ಫಿಲಮ್ಮು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲಿಂದ ರೇಪು ಮತ್ತು ಒಳಗಡೆ ಏನು ಕೇಸ್ಗಳ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಫಿಲಮ್ ಬಂದು ನೋಡ್ರೆ ಅದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇಲಿಂದ ಡೈರೆಕ್ಟರು ಇದು ಫಸ್ಟ್ ಅವ್ರು ಡೈರೆಕ್ಷನ್ ಮಾಡಿದ್ರೆ ಅಂತಲೇ ಅನಿಸಲ್ಲ. ತುಂಬ ನೀಟಾಗಿ BGM ಆಗಿರ್ಬೋದು ಮತ್ತು ಡೈರೆಕ್ಷನ್ ಎಲ್ಲೂ ಸೀಕ್ವೆನ್ಸ್ ಅಥವಾ ಆ್ಯಕ್ಷನ್ ತುಂಬ ಸುಮ್ಮನೆ ತುರ್ಕಿದ್ದಾರೆ ಅಂತ ಥರ ಇಲ್ಲ. ಫುಲ್ ನೀಟಾಗಿ ಡೈರೆಕ್ಷನ್ ಮಾಡಿದ್ದಾರೆ ಡೈರೆಕ್ಟರ್. ತುಂಬ ಚೆನ್ನಾಗಿದೆ ಫಿಲಮ್. ದತ್ತಣ್ಣ ಅವರೇ ಪ್ಲಸ್ ಪಾಯಿಂಟ್ ಫಿಲಮ್. ಬ್ರೋ, ಇವತ್ತು ಯಥಾಭಾವ ಅಂತ ಸಿನಿಮಾ ನೋಡಿದ್ವಿ. ಆಗಿನ ಕಾಲದಲ್ಲಿ ನಾವು ಯುದ್ಧಕಾಂಡ ನೋಡಿದ್ರು ನಮ್ಮ ಮನೆಯವರೆಲ್ಲ. ನಾವು ಹೆಂಗಿರುತ್ತೆ ಕೋರ್ಟ್ ಡ್ರಾಮಾ ಅಂತ ನಮಗೆ ಗೊತ್ತಿರಲಿಲ್ಲ. ಇವಾಗ ಒಂದು ಕನ್ನಡ ಸಿನಿಮಾ ಯಥಾಭಾವ ಅಂತ ಬಂದೈತೆ, ಅದನ್ನು ನೆನಪಿಸ್ತು ಗುರು. ಯಾಕೆಂದರೆ ಇವಾಗ ಕೆಲವು ಕಾದಿಗಳು ದುಡ್ಡಿಗೋಸ್ಕರ ಏನೇನು ಮಾಡ್ತಾರೆ, ಅಮಾಯಕ ಹೆಣ್ಮಕ್ಳು ಅದರಿಂದ ರೇಪ್ ಆಗ್ತಾರೆ, ಅದಕ್ಕೇನು ಶಿಕ್ಷೆ ಆಗಲ್ಲ. ಅದರಿಂದ ಈ ಫಿಲಮಿಂದ ಅದಕ್ಕೆ ಒಳ್ಳೆ ಮೆಸೇಜು. ಅದೇನು ಮೆಸೇಜ್ ಇದೆ ಅಂತ ನೀವು ಸಿನಿಮಾ ಬಂದು ನೋಡಬೇಕು. ಏಕೆಂದರೆ ಇದು ಒಳ್ಳೆ ಕಂಟೆಂಟು. ಇವಾಗ ಎಷ್ಟೊಂದು ಜನ ಹುಡುಗಿ ರೇಪ್ ಆಗ್ತೈತೆ, ಅವ್ರಿಗೆಲ್ಲ ರೇಪ್ ಮಾಡಿದವರು ಶಿಕ್ಷೆಗಳಾಗ್ತಾಯಿಲ್ಲ. ಇದರಿಂದ ಅವ್ರಿಗೆ ಆ ಥರ ರೇಪ್ ಮಾಡ್ತಾರೆ ಗೊತ್ತಾ, ಅವ್ರಿಗೆಲ್ಲ ಅಷ್ಟು ವರ್ಷ ಇಷ್ಟು ವರ್ಷ ಅಂತ ಜೈಲಲ್ಲಿ ಹಾಕಿ ಊಟ ಹಾಕಿಂತ ಒಂದೇ ಸಮ ಕಳಿಸ್ಕೊಟ್ಬಿಡೋದು ಒಳ್ಳೆಯದು. ಅದನ್ನು ಈ ಸಿನಿಮಾದಲ್ಲಿ ತೋರಿಸಿದವ್ರು ಬಂದು ಈ ಸಿನಿಮಾ ನೋಡಿ. ಫಿಲಮ್ ತುಂಬ ಚೆನ್ನಾಗಿದೆ. ಮೇನ್ ಪ್ಲಸ್ ಪಾಯಿಂಟ್ ಅಂದರೆ ದತ್ತಣ್ಣ ಅವರು. ಅವನು ಕ್ಯಾಸ್ಟಿಂಗಲ್ಲಿ ದತ್ತಣ್ಣ ಅವ್ರನ್ನ ಹಾಕ್ಕೊಂಡಿರೋದು ತುಂಬ ಪ್ಲಸ್ ಪಾಯಿಂಟ್ ಆಗಿದೆ. ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಕ್ಲಿಯರಾಗಿ ಅವ್ರೇನು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನು ಕಂಟೆಂಟ್ ತೋರಿಸ್ಬೇಕು ಅಂದ್ಕೊಂಡಿದ್ರು ಅದನ್ನು ವಿತ್ BGM ಆಗಿರ್ಬೋದು ಅಥವಾ ಮೇಕಿಂಗ್ ಆಗಿರ್ಬೋದು ಅದ್ರ ಪ್ರಕಾರ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲಿಂದ ಫಿಲಮಲ್ಲಿ ರೇಪ್ ಬಗ್ಗೆ ಅದೇನು ತೋರಿಸಿದಾರೋ, ಸೊ ಇದು ಏನಕ್ಕಾಗುತ್ತೆ, ರೇಪ್ ಏನಕ್ಕಾಗುತ್ತೆ, ಅದೇನು ಈ ಹುಡುಗರಿಂದ ಆಗಿರ್ಬೋದು ಅಥವಾ ಆಗ್ತಿರೋ ಮಹಿಳೆಗಳಿಂದನೋ ಅಥವಾ ಏನಂತಲ್ಲ, ಬಟ್ ಅವ್ರು ಹಾಕೊಳ್ಳೋ ಡ್ರೆಸ್ಸಿಂಗಿಂದನೋ ಅಥವಾ ಅವ್ರು ಪ್ರೊವೋಕ್ ಮಾಡೋದ್ರಿಂದನೋ ಇಲ್ಲ ಹುಡುಗರು ಅದಕ್ಕೆ ನಾನೇನು ಕಮ್ಮಿ ಅಂತ ಅದಕ್ಕೆ ಮಾಡೋದು ಅಥವಾ ಅವ್ರಿಗೆ ಸೆಕ್ಸ್ ಆ ಥರ ಬೇಕಂತ ಮಾಡೋದು, ಅದು ಎರಡೂ ತಪ್ಪು. ಬಟ್ ಇವಾಗ ರೇಪ್ ಅದು ಏನು ಶಿಕ್ಷೆ ಕೊಡ್ತಾರೋ ಅದ್ರ ಬದಲು ಡೈರೆಕ್ಟ್ ಅವ್ರನ್ನ ಮೇಲೆ ಕಳಿಸ್ಬಿಡೋದು ಬೆಟರ್. ಒನ್ ಟೈಮ್ ನೋಡ್ಬೋದು ಸರ್. ಒಳ್ಳೆ ಚಾತುರ್ಯ ಇದೆ, ಮತ್ತು ಸ್ಟೋರಿ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಅಂದರೆ ಇವಾಗ ಹೆಂಗೆ ಮೂವಿಂಗ್ ಇದೆ, ನೆಕ್ಸ್ಟ್ ಹೆಂಗೆ ಡಿಸಿಷನ್ ಮಾಡಬೇಕು, ಯಾವ ಥರ ಲವ್ ಮಾಡಬೇಕಾ ಬೇಡವಾ, ಜೀವನ ಏನು, ಫ್ಯಾಮಿಲಿ ಏನು ಎಲ್ಲ ತಿಳ್ಕೊಂಡಂಗೆ ಆಯಿತು. ಮೊದಲೇದಾಗಿ ಯಥಾಭಾವ ಅಂತ ಒಂದು ಸಿನಿಮಾ ನೋಡ್ಕೊಂಡ್ಬಂದೆ. ಇದು ಕಂಪ್ಲೀಟ್ ಆಗಿ ಹೊಸ ಒಬ್ಬರು ಮಾಡಿರ್ತಕ್ಕಂಥ ಚಿತ್ರ ಇದು. ಈಗ ಹಳೆ ಕಲಾವಿದರೆಲ್ಲ ನೀವು ನೋಡ್ತಾ ಇರ್ಬೋದು, ಒಂದು ಕೋರ್ಟಲ್ಲಿ ಒಂದು ಹೆಣ್ಮಕ್ಳಿಗೆ ಅತ್ಯಾಚಾರ ಆಗ್ತಿದೆ, ಅದ್ರ ಬಗ್ಗೆ ಒಂದು ಕಂಟೆಂಟ್ ಇಟ್ಕೊಂಡು ಬಂದಿರ್ತಕ್ಕಂಥ ಸಿನಿಮಾ ಇದು. ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫಲ್ಲಿ ಮಾತ್ರ ಒಂದು ಸಸ್ಪೆನ್ಸು, ಮುಂದಕ್ಕೆ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸಿನಿಮಾದಲ್ಲಿ. ಒಂದು ಸೆಕೆಂಡ್ ಹಾಫಲ್ಲಿ ಬಂದು ಕ್ಲೈಮ್ಯಾಕ್ಸು ತುಂಬಾ ಇಷ್ಟ ಆಯಿತು. ಹಾಗೂ ಕನ್ನಡ ಈ ಥರ ಕನ್ನಡ ಸಿನಿಮಾಕ್ಕೆ ತುಂಬ ಕನ್ನಡ ಸಿನಿಮಾಗಳು ಬರ್ತಾ ಇರಬೇಕು ಅಂತ ನನ್ನ ಅಭಿಪ್ರಾಯ. ಈಗೆಲ್ಲ ನೋಡ್ತಾ ಇರ್ತಾರೆ ನಾವು, ಆಡಿಯನ್ಸ್ ಎಲ್ಲ ತುಂಬಾ ಮೂಡ್ ಬಂದಿದೆ ಕನ್ನಡ ಚಿತ್ರ. ಇದು ಯಥಾಭಾವ ಸಿನಿಮಾ ಕಂಪ್ಲೀಟ್ಲಿ ಬಂದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿರುತ್ತೆ. ಒಂದು ಕೋರ್ಟಲ್ಲಿ ಏನೇನು ನಡೆಯುತ್ತೆ ಹಾಗೂ ಈಚೆ ಕಡೆ ಏನೇನು ತಪ್ಪು ಮಾಡಿ ಹೆಂಗೆ ಓಡಾಡ್ತಾರೆ ಅಂತ ಒಂದು ಕಂಪ್ಲೀಟ್ಲಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಈ ಸಿನಿಮಾನ ನೋಡಬೇಕಂತ ನಾನು ಕೇಳ್ಕೊತೀನಿ. ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಧಿಕಾರಿಗಳೆಲ್ಲ ಚೆನ್ನಾಗಿದ್ದಾರೆ, ಆದರೆ ಕಾನೂನಿಗೆ ರಾಜಕೀಯ ಲೇಪ ಬರೆಸ್ತಾರೆ, ಅವ್ರಿಗೆ ಅನ್ಯಾಯ ಆಗುತ್ತೆ ಅನ್ನೋದು ಒಂದು ಸಂದೇಶ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಮೇಡಮ್. 100 ಡೇಸ್ ಇಲ್ಲ ಅಂತಂದ್ರೂ ಜನಗಳಿಗೆ ಯಾವ ರೀತಿ ರೀಚ್ ಆಗ್ತಿದೆ ನಿಮ್ಮ ಮೀಡಿಯಾದಿಂದ ನಾವು ನಮ್ಮ ಅಭಿಪ್ರಾಯಗಳು ತಿಳಿಸಿದ್ದೀವಿ. ಸೂಪರಾಗಿದೆ. ಆ ಒಂದು ರವಿಚಂದ್ರನ್ ಮಾಡಿದರು ಯುದ್ಧಕಾಂಡದಲ್ಲಿ ಲಾಯರು, ಆದರೆ ಇದು ಯಥಾಭಾವ ಅದೇ ಸೇಮ್ ಇದೆ. ಒಳ್ಳೆ ಡೈಲಾಗ್ ಇದೆ, ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ಸೂಪರಾಗಿದೆ ಸಿನಿಮಾ ಯಥಾಭಾವ. ಇನ್ನು ನಮ್ಮ ದೇಶದಲ್ಲಿ ಕಾನೂನು ನ್ಯಾಯ ಉಳಿದಿದೆ ಅನ್ನೋದಕ್ಕೆ ಇದು ಸಿನಿಮಾ ಒಂದು ಒಳ್ಳೆಯ ಉದಾಹರಣೆಗಳು. ಎಲ್ಲರೂ ತಪ್ಪೇ ಸಿನಿಮಾನ ಬಂದು ಸಿನಿಮಾ ಮಂದಿರದಲ್ಲಿ ನೋಡಬೇಕು. ಇನ್ನು ನಮ್ಮ ದೇಶದ ಕಾನೂನು ಇನ್ನೂ ಭದ್ರವಾಗಿದೆ ಅನ್ನೋದಕ್ಕೆ ಒಳ್ಳೆಯ ನಿದರ್ಶನ ಕೊಟ್ಟಿದ್ದಾರೆ ನಿರ್ದೇಶಕರು.